ಇಲ್ಲಿ ಪವಿತ್ರ ಮುದ್ಗಲ್ ತೀರ್ಥ ಬೇರೆ ಇದೆಯಂತೆ, ಬನ್ನಿ ಹೋಗಿ ನೋಡೋಣ. ಇದು ಮುದ್ದಿರೇಶ್ವರ ದೇವಸ್ಥಾನ. ಅಂದ್ರೆ ವ್ಯೂ ನೋಡಿ, ಇಲ್ಲಿ ಮಾಗಡಿ ಕೆಂಪೇಗೌಡರು ಏನಿದ್ದಾರೆ ಅವರು ತಮ್ಮ ನಿಧಿಯಲ್ಲಿ ಒಂದು ಭಾಗವನ್ನ ಈ ಒಂದು ಬೆಟ್ಟ ಅಂದ್ರೆ ಶಿವಗಂಗೆ ಮತ್ತು ಮುದ್ವೀರೇಶ್ವರ ದೇವಸ್ಥಾನ ಏನಿದೆ ಈ ಒಂದು ವಲಯದಲ್ಲಿ ಇಟ್ಕೊಂಡು ಆಡಳಿತವನ್ನು ನಡೆಸ್ತಾ ಇದ್ರು ಅಂತ ವದಂತಿ ಇದೆ. ದಯವಿಟ್ಟು ಪರಿಸರವನ್ನು ನೀವು ಕಾಪಾಡಿ, ನಿಮ್ಮನ್ನ ಪರಿಸರ ಕಾಪಾಡುತ್ತೆ. ಸ್ನೇಹಿತರೆ ಎಲ್ರಿಗೂ ನಮಸ್ತೆ. ಇನ್ಮೇಲೆ ಯೂಟ್ಯೂಬ್ ಅಲ್ಲಿ ಕಂಟೆಂಟ್ ಕೊಡ್ತೀನಿ, ಎಲ್ಲರೂ ಸಪೋರ್ಟ್ ಮಾಡಿ. ಅದೇ ತರ ಇವತ್ತು ಫಸ್ಟ್ ವ್ಲಾಗ್ ಏನು ಅಂತಂದ್ರೆ, ತುಮಕೂರಿನಲ್ಲಿರುವಂತಹ ನೀವು ಯಾರು ನೋಡದೇ ಇರುವಂತಹ ದೇವಸ್ಥಾನ, ಒಂದೊಳ್ಳೆ ಬ್ಯೂಟಿಫುಲ್ ಆಗಿರೋ ದೇವಸ್ಥಾನ ಕರ್ಕೊಂಡು ಹೋಗ್ತಾ ಇದ್ದೀನಿ, ಬನ್ನಿ ಹೋಗೋಣ. ನೀವೇನಾದ್ರೂ ನಮ್ಮ ಚಾನಲ್ ಹೊಸಬರಾಗಿದ್ರೆ ದಯವಿಟ್ಟು ಫಾಲೋ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಅದೇ ತರ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ. ಸ್ನೇಹಿತರೆ ದೇವಸ್ಥಾನಕ್ಕೆ ದೇವ್ರ ಸಾಂಗ್ ಹಾಕೊಂಡು ಹೋಗೋ ಮಜಾನೇ ಬೇರೆ. ಅದೇ ತರ ಭಾನುವಾರ ಆಗಿರೋದ್ರಿಂದ ಬೆಂಗಳೂರು ದವಾಸ್ಪೇಟೆ ರೋಡ್ ತುಂಬಾನೇ ರಶ್ ಇರುತ್ತೆ. ಯಾಕೆ ಅಂತಂದ್ರೆ ಭಾನುವಾರ ವೀಕೆಂಡ್ ಇರುತ್ತೆ, ಟ್ರಕ್ಗಳದ್ದು ತುಂಬಾ ಅವಳಿ ಇರುತ್ತೆ. ಏನಕ್ಕೆ ಅಂತ ನನಗೆ ಗೊತ್ತಿಲ್ಲ, ರೀಸನ್ ಏನಾದ್ರು ನಿಮಗೆ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಈ ತರ ಒಂದು ಟ್ರಕ್ ಆಕ್ಸಿಡೆಂಟ್ ಆಗಿತ್ತು, ನಾನು ರೀಲಲ್ಲಿ ನೋಡಿದ್ದೆ. ಅದನ್ನ ಕಣ್ಣಾರೆ ನೋಡ್ಕೊಂಡ್ಬಿಟ್ಟು ದೇವಸ್ಥಾನದ ಕಡೆ ಹೊರಟ್ವಿ. ಸ್ನೇಹಿತರೆ ಇದು ಮುದ್ದಿರೇಶ್ವರ ದೇವಸ್ಥಾನ. ಶಿವಗಂಗೆ ದೇವಸ್ಥಾನ ಬಿಟ್ಟು ಇದೊಂದು ದೇವಸ್ಥಾನ ಇದೆ. ಇದೇ ಯಾವ ದೇವಸ್ಥಾನ ಅಂತಂದ್ರೆ ಮುದ್ದಿರೇಶ್ವರ. ನೋಡಿ ಇಲ್ಲಿ ದೇವಸ್ಥಾನ ಈ ಕಡೆ ಎಂಟ್ರನ್ಸ್ ಅಲ್ಲಿ ಇದೆ. ನೀವೇನಾದ್ರೂ ಬಂದಿದ್ರೆ ಆಲ್ರೆಡಿ ತಿಳಿಸ್ಕೊಡಿ. ಮುದ್ದಿರೇಶ್ವರ ದೇವಸ್ಥಾನಕ್ಕೆ ಯಾವ ತರ ಬರೋದು ಅಂತ ಕೂಡ ಮ್ಯಾಪಲ್ಲಿ ಹಾಕಿರ್ತೀನಿ, ನೋಡ್ಕೊಂಡು ಬನ್ನಿ. ತುಂಬಾನೇ ಚೆನ್ನಾಗಿದೆ ವ್ಯೂ. ಅಂದ್ರೆ ವ್ಯೂ ನೋಡಿ, ಇಲ್ಲಿ ಪರಿಚಯ ಇಲ್ಲ, ಇದೊಂಥರ ಹಿಡನ್ ಪ್ಲೇಸ್ ಅಂತ ಕೂಡ ಹೇಳ್ಬೋದು. ಇನ್ನು ದೇವಸ್ಥಾನಕ್ಕೆ ಮೇಲ್ಗಡೆ ಹೋಗ್ಬೇಕು. ಆ ಮೇಲ್ಗಡೆ ಹೋಗ್ಬಿಟ್ಟು ಯಾವ ತರ ಇದೆ ಅಂತ ತೋರಿಸ್ತೀನಿ. ನನ್ನ ಚಾನಲ್ ಏನಾದರೂ ಹೊಸಬ್ರಾಗಿದ್ರೆ ದಯವಿಟ್ಟು ಫಾಲೋ ಮಾಡಿ, ನಿಮ್ಮ ಕಿರಿಕ್ ಕನ್ನಡಿಗನ ಸಪೋರ್ಟ್ ಮಾಡಿ. ನೋಡಿ ಮುದ್ದಿರೇಶ್ವರ ದೇವಸ್ಥಾನ ಬಂದ್ರೆ ಈ ತರ ಕಾಣುತ್ತೆ ಇಂಟರ್ಫೇಸ್. ಮೊದಲಿಗೆ ಈ ತರ ಕಾಣುತ್ತೆ ನೋಡಿ. ಇಲ್ಲೆಲ್ಲ ಎಷ್ಟು ಚೆನ್ನಾಗಿದೆ, ಆರ್ಚ್ ಕಟ್ಟಿದ್ದಾರೆ ಚಿಕ್ಕದಾಗಿ. ನೋಡಿ ಇದು ಶಿವಗಂಗೆ ಬೆಟ್ಟ. ನಿಮ್ಗೆ ಏನು ಎದುರಿಗೆ ಕಾಣ್ತಾ ಇದೆ ಇದು ಶಿವಗಂಗೆ ಬೆಟ್ಟ. ಆದರೆ ಶಿವಗಂಗೆ ಬೆಟ್ಟದಿಂದ ಸ್ವಲ್ಪ ಹಿಂದೆ ಇದೀವಿ ಅಷ್ಟೇ ನಾವು, ಹಿಂಭಾಗ ಇದು. ನಾವು ಶಿವಗಂಗೆ ಬೆಟ್ಟಕ್ಕೆ ಮುಂಭಾಗದಲ್ಲಿ ಹತ್ತಿರ್ತೀವಿ, ಇದು ಹಿಂಭಾಗ. ನೋಡಿ ಹಿಂಭಾಗದಲ್ಲಿ ಮುದ್ದಿರೇಶ್ವರ ದೇವಸ್ಥಾನ. ಬನ್ನಿ, ತುಂಬಾ ಅಂದರೆ ತುಂಬ ಚೆನ್ನಾಗಿದೆ, ನೋಡೋಕೆ ಸಾಕಾಗಿದೆ ನೇಚರು. ಅದು ಈ ಟೈಮಲ್ಲೇ ಈ ಟೈಮಲ್ಲಿ ಬರ್ರಿ, ಯಾಕಂದರೆ ಗಾಳಿ ತುಂಬ ಇರುತ್ತೆ. ನಾಗದೇವತೆಯ ವಿಗ್ರಹಗಳು. ಅದಾದಮೇಲೆ ಮುಂದೆ ನಡ್ಕೊಂಡು ಹೋದರೆ ಇಲ್ಲೊಂದು ಸುಂದರವಾದ ಆಸನಗಳನ್ನು ಮಾಡಿದ್ದಾರೆ ಕೂತ್ಕೊಳ್ಳೋಕ್ಕೆ. ಇಲ್ಲಿ ದಾಸೋಹ ಭವನ ಒಂದು ಗಂಟೆ ನೋಡಿ ಎಷ್ಟು ದೊಡ್ಡದಿದೆ. ನನಗೆ ಸಿಗುತ್ತಾ? ನನಗೆ ಸಿಗ್ತಾ ಇಲ್ಲಲ್ಲ ಗುರು ಇದು. ನೋಡಿ ಈ ಥರ ಇದೆ ನೋಡಿ ಇಲ್ಲಿ ಮುದ್ದಿರೇಶ್ವರ ಸ್ವಾಮಿ ಕ್ಷೇತ್ರ. ನೋಡಿ ಇಲ್ಲೂ ಕೂಡ ವಿಗ್ರಹಗಳಿವೆ. ಇಲ್ಲಿ ನೋಡಿ ಗಣೇಶ ದೇವ ವಿಗ್ರಹ. ಫುಲ್ ಮೋಡ ಇದೆ ಸ್ವಲ್ಪ. ನೋಡಿ ಇದು ದೇವಸ್ಥಾನದ ಮೇಲ್ಛಾವಣಿ. ಇಲ್ಲಿ ಪವಿತ್ರ ಮುದ್ಗಲ್ ತೀರ್ಥ ಬೇರೆ ಇದೆಯಂತೆ, ಬನ್ನಿ ಹೋಗಿ ನೋಡೋಣ. ನೋಡಿ ಮುದ್ಗಲ್ ತೀರ್ಥ, ಬಿಸಿ ಗಾಳಿ ಬರ್ತಿದೆ, ಏನು ಕಾಣ್ತಾ ಇಲ್ಲ. ಒಂದು ನಿಮಿಷ. ನೋಡಿ ಇಲ್ಲೆಲ್ಲ ಗಂಗಾ ಪೂಜೆ ಮಾಡಿದ್ದಾರೆ. ಇದು ಮುದ್ಗಲ್ ಋಷಿಗಳು ಅಂತ ಶಾಪ ಕೊಟ್ಟು ಗಂಗೆಗೆ ನೀರನ್ನು ತರಿಸ್ಕೊಂಡಿರೋದು. ಏನಕ್ಕೆ ಅಂತಂದರೆ ಶಿವನಿಗೆ ಅರ್ಪಣೆ ಮಾಡೋಕ್ಕೆ ನೀರಿಲ್ಲದೆ ಇರೋಂತಹ ಟೈಮಲ್ಲಿ ಗಂಗೆಗೆ ಶಾಪ ಕೊಟ್ಟು ಮುದ್ಗಲ್ ಸ್ವಾಮಿಗಳು ಈ ಒಂದು ನೀರನ್ನು ಬರ್ಸಿರೋದಂತೆ. ನೋಡಿ ಇಲ್ಲಿ ಪವಿತ್ರವಾದಂತಹ ಗಂಗೆ. ಇದನ್ನ ಮೆಡಿಸನ್ ವಾಟರ್ ಅಂತ ಕೂಡ ಕರೀತಾರಂತೆ. ಇದನ್ನ ಥರ ಮೇಲೆ ಹಾಕೊಂಡ್ರೆ ಪವಿತ್ರ ಅಂತ ಹೇಳ್ತಾರೆ, ಒಂದು ನಂಬಿಕೆ ಇದೆ. ದಯವಿಟ್ಟು ನೀವು ಯಾರಾದರೂ ಬಂದರೆ ಈ ಜಾಗವನ್ನು ಮಿಸ್ ಮಾಡ್ಕೊಂಬಿಡಿ. ದೇವರನ್ನ ಫಿಲ್ಟರ್ ವಾಟರ್ ಇದ್ದಂಗಿದೆ. ಬಂದು ಒಮ್ಮೆ ಈ ತೀರ್ಥವನ್ನು ಸ್ವೀಕರಿಸಿ. ನೀವೇನಾದರೂ ಬೆಳಗ್ಗೆ ಹೋದರೆ ಇಲ್ಲಿ ಟಿಫನ್ ಇರುತ್ತೆ, ಅದೇ ಥರ ಕಾಫಿ ಕೂಡ ಕೊಡ್ತಾರೆ. ನೋಡಿ ಇಷ್ಟೊಂದು ಚೆನ್ನಾಗಿರೋ ದೇವಸ್ಥಾನದಲ್ಲಿ ಈ ಥರ ಕಸ. ನೀವೇ ಯೋಚನೆ ಮಾಡಿ, ಇದು ನಿಮಗೆ ಒಳ್ಳೆ ಥರ ಕಾಣಿಸ್ತಾ ಇದೆಯಾ ಅಂತ. ದಯವಿಟ್ಟು ಪರಿಸರವನ್ನು ನೀವು ಕಾಪಾಡಿ, ನಿಮ್ಮನ್ನ ಪರಿಸರ ಕಾಪಾಡುತ್ತೆ. ಸ್ನೇಹಿತರೆ ತುಮಕೂರಲ್ಲಿರೋ ಸ್ವರ್ಗದ ಬಾಗಿಲು ನೋಡ್ತೀರಾ? ಬನ್ನಿ ತೋರಿಸ್ತೀನಿ.
ದೇವಸ್ಥಾನ ಮಾತ್ರ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ದೇವಸ್ಥಾನಕ್ಕಿಂತ ಇಲ್ಲಿರೋ ವಾತಾವರಣ ತುಂಬಾ ಚೆನ್ನಾಗಿದೆ. ನಾವೆಲ್ಲ ಪ್ರಕೃತಿನೇ ದೇವರು ಅಂತ ಪೂಜೆ ಮಾಡೋರು. ಬಂದು ಇಲ್ಲಿ ಪ್ರಕೃತಿನ ಸವಿರಿ. ಅದೇ ತರ ಯಾವ ತರ ಇದೆ ಮುಂದೆ ಎಲ್ಲ ತೋರಿಸ್ತೀನಿ. ದಯವಿಟ್ಟು ನನ್ನ ಚಾನಲ್ ಅನ್ನ ಹೊಸದಾಗಿ ಏನಾದರೂ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಅದೇ ತರ ಲೈಕ್ ಒತ್ತಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ನೋಡಿ, ಕ್ಯಾಮ್ರಾ ಕಣ್ಣಿಗೂ ಕೂಡ ತುಂಬ ಚೆನ್ನಾಗೇ ಕಾಣ್ತಾ ಇಲ್ಲ, ನನ್ನ ಕಣ್ಣಿಗೆ ಅಷ್ಟು ಸಾಕಾದಾಗ ಕಾಣ್ತಾ ಇದೆ. ಇಲ್ಲಿ ನಿಮ್ಗೆ ಏನಾದರೂ ವಸ್ತುಗಳನ್ನು ಇಡೋಕೆ ಅಥವಾ ಇರೋಕೆ ರೂಮ್ ಬೇಕು ಅಂತಂದರೆ ದೇವಸ್ಥಾನದ ಕಡೆಯಿಂದನೇ ಕೊಡ್ತಾರೆ. ಕಾರ್ಗಳು ಕೂಡ ಇಲ್ಲಿವರೆಗೂ ಬರುತ್ತೆ. ಆರಾಮಾಗಿ ನಿಮ್ಮ ಮನೇಲಿ ಯಾರೇ ವಯಸ್ಸಾಗಿದ್ರು ಅವರು ಇದ್ದರೂ ಕೂಡ ಕರ್ಕೊಂಬನ್ನಿ ಇಲ್ಲಿಗೆ. ಚಿಕ್ಕದಾಗಿ ಮಳೆ ಕೂಡ ಬರ್ತಾ ಇದೆ. ವೆದರ್ ಮಾತ್ರ ಅಲ್ಟಿಮೇಟ್. ಯಾವ ಕೂರ್ಗು ಏನು ತಗೊಂಡು ಏನು ಮಾಡ್ತೀರಾ ಈ ಟೈಮಲ್ಲಿ? ಈ ಥರ ಪ್ಲೇಸಸ್ಗೆ ಸುತ್ತಾಡಿ ದುಡ್ಡನ್ನ ಯಾವಾಗ ಬೇಕಾದ್ರೆ ಸಂಪಾದನೆ ಮಾಡ್ಬೋದು. ಆದರೆ ವಯಸ್ಸು ಟೈಮು ಸಂಪಾದನೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ದಯವಿಟ್ಟು ಇಂಥ ಪ್ಲೇಸ್ಗಳಿಗೆ ಬನ್ನಿ. ಇದು ಹಿಡನ್ ಪ್ಲೇಸ್ ಅಂತಲೇ ಹೇಳ್ಬೋದು. ದಯವಿಟ್ಟು ಒಂದ್ಸಲ ವಿಸಿಟ್ ಮಾಡಿ. ಈ ಒಂದು ದೇವಸ್ಥಾನದ ಬೇರುಗಳು ಗಂಗಾರ ಮತ್ತು ಹೊಯ್ಸಳರ ಕಾಲದಿಂದನೂ ಕೂಡ ಈ ಒಂದು ದೇವಸ್ಥಾನ ಜೈನರ ಒಂದು ಕೇಂದ್ರವಾಗಿತ್ತು. ತದನಂತರ 11ನೇ ಶತಮಾನದಿಂದ ಈ ಒಂದು ದೇವಸ್ಥಾನ ಹಿಂದೂ ದೇವಾಲಯವಾಗಿ, ಅಂದರೆ ಮುದ್ದೂರೇಶ್ವರ ಅನ್ನುವಂತಕ್ಕಂಥ ಸ್ವಾಮೀಜಿಯೊಬ್ಬರು ಈ ಒಂದು ದೇವಸ್ಥಾನದಲ್ಲಿ ತಪಸ್ಸಿಗೆ ಕೂತಿದ್ರಂತೆ. ಆ ತಪಸ್ಸಿಗೆ ಕೂತಂತಹ ಸಂದರ್ಭದಿಂದ ಅವರ ನಿಧನದ ನಂತರ ಅವರ ಹೆಸರಿಗಾಗಿ ಇದನ್ನು ಮುದ್ವೀರೇಶ್ವರ ದೇವಸ್ಥಾನ ಅಂತ ಹೇಳ್ಬಿಟ್ಟು ನಾಮಕರಣವನ್ನು ಮಾಡಿ ಅವತ್ತಿಂದ ಈ ದೇವಸ್ಥಾನವನ್ನು ಪೂಜೆ ಮಾಡ್ತಾರೆ. ಅಂದರೆ 11 ಶತಮಾನಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಈ ಶಿಖರ ನೋಡಿ, ಈ ಮುಖ್ಯ ಶಿಖರ ಏನಿದೆ, ಈ ಒಂದು ಶಿಖರ 11ನೇ ಶತಮಾನದಿಂದ ಇತಿಹಾಸವನ್ನು ಹೊಂದಿದೆ. ಈ ಒಂದು ಪವಿತ್ರವಾದ ದೇವಸ್ಥಾನಕ್ಕೆ ತಾವು ಕೂಡ ದಯಮಾಡಿ ಬರ್ರಿ. ನೋಡಿ, ಇಲ್ಲಿ ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಗೆ ಅಭಿಷೇಕ ಮತ್ತು ದಾಸೋಹ ನಡೆಯುತ್ತೆ. ಅದೇ ಥರ ಸಂಕಷ್ಟಕರ ಗಣಪತಿ ಚತುರ್ಥಿಗೆ ಅಭಿಷೇಕ ಮಾಡ್ತಾರೆ. ನೋಡಿ ಸ್ನೇಹಿತರೆ, ಎಲ್ಲರೂ ನಿಮ್ಮ ಸ್ನೇಹಿತರುಗಳನ್ನ ಕರ್ಕೊಂಡು ಬನ್ನಿ. ಈ ಬೆಟ್ಟಕ್ಕೆ ಕರ್ಕೊಂಡು ಬರ್ತೀರಾ ಓಕೆ, ಬಟ್ ಬೇರೆ ಬೇರೆ ಕೆಲಸಗಳೆಲ್ಲ ಮಾಡಬೇಡಿ. ಏನಕ್ಕೆ ಅಂತಂದರೆ ಎಲ್ಲ ಕಡೆ CC ಕ್ಯಾಮ್ರಾಸ್ ಇದೆ, ಸ್ವಲ್ಪ ಗಮನದಲ್ಲಿರಲಿ. ಅದೇ ಥರ ಇಲ್ಲಿ ವಾನರ ಸೈನ್ಯ ತುಂಬ ಸ್ಟ್ರಾಂಗ್ ಆಗಿದೆ. ಕ್ಯಾತೆ ಮಾಡಿದರೆ ಹಿಡ್ಕೊಂಡು ಪರ್ಚಾಕ್ಬಿಟ್ಟು ಹುಷಾರಾಗಿರಿ. ಅಷ್ಟೇ ಅಲ್ಲ, ಈ ಒಂದು ದೇವಸ್ಥಾನಕ್ಕೆ ಹೊಯ್ಸಳರ ಪ್ರಭಾವವೂ ಕೂಡ ಇದೆ. ಹೊಯ್ಸಳರ ರಾಜ ವಿಷ್ಣುವರ್ಧನ ತನ್ನ ಪತ್ನಿಯಾದಂತಹ ಶಾಂತಲಾ ದೇವಿ ಕೂಡ ಈ ಒಂದು ದೇವಸ್ಥಾನದಲ್ಲಿ ತಪಸ್ಸಿಗೆ ಕೂರ್ತಾ ಇದ್ರಂತೆ. ಆ ಒಂದು ಕಾರಣಕ್ಕಾಗಿ ಇಲ್ಲಿ ಒಂದು ಕಡಿದಾದ ಬಂಡೆ ಇದೆ, ನೋಡ್ತಾ ಇರ್ಬೋದು. ಈ ಬಂಡೆ ಅಥವಾ ಆ ಬಂಡೆ, ಇವೆರಡರಲ್ಲಿ ಒಂದು ಕನ್ಫ್ಯೂಸ್ ಇದೆ ನನಗೆ. ನೀವು ಯಾರಾದರೂ ಬಂದಿದ್ರೆ, ನಿಮ್ಗೆ ಇತಿಹಾಸ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಈ ದೇವಸ್ಥಾನದಲ್ಲಿ ಈ ಒಂದು ಬಂಡೆಯನ್ನು ಶಾಂತಲಾ ಡ್ರಾಪ್ ಅಂತ ಕೂಡ ಕರೀತಾರಂತೆ. ದಯವಿಟ್ಟು ಈಗೊಂದು ದೇವಸ್ಥಾನಕ್ಕೆ ಬಂದಾಗ ಈ ಒಂದು ಇತಿಹಾಸವನ್ನು ಯಾರು ಕೂಡ ಮರಿಬೇಡಿ. ಇತಿಹಾಸವನ್ನು ಉಳಿಸೋದು ನಮ್ಮ ಸಂಸ್ಕೃತಿ. ಉಳಿಸೋಣ, ಬೆಳೆಸೋಣ. ಬನ್ನಿ, ಈಗ ಮಹಾಮಂಗಳಾರತಿ ಆಗ್ತಾ ಇದೆ ದೇವಸ್ಥಾನದಲ್ಲಿ, ಹೋಗೋಣ. ಎಲ್ಲರಿಗೂ ಸ್ವಾಗತ ಈ ಮುದ್ವೀರೇಶ್ವರ ದೇವಸ್ಥಾನದ ಒಳಗಡೆ. ನೋಡಿ, ಇದು ದೇವರ ಬಲಭಾಗದಲ್ಲಿರುವಂತಹ ಕಂಚಿನ ಪ್ರತಿಮೆ. ಓಂ ದ್ವೇಶ್ವರಾಯ ನಮಃ, ಓಂ ದ್ವೇಶ್ವರಾಯ ನಮಃ, ಓಂ ದ್ವೇಶ್ವರಾಯ ನಮಃ. स्वामी देवताभ्यो नमः। रुद्राभिषेकार्थाष्टोक्तं वेदोक्तमन्त्रान् पुष्पाञ्जलिं समर्पयामि। जय. ಈ ಒಂದು ದೇವಸ್ಥಾನ ಇರುವಂಥದ್ದು ಎಕ್ಸಾಕ್ಟ್ ಆಗಿ ನಿಮ್ಮ ಶಿವಗಂಗೆ ಬೆಟ್ಟ ಏನಿದೆ, ಶಿವಗಂಗೆ ಬೆಟ್ಟದಿಂದ ಸ್ವಲ್ಪ ಮುಂದೆ ಬಂದು ಬಲಕ್ಕೆ ತಿರುಗಿದ್ರೆ ಅಲ್ಲಿ ಸೀಗೆಪಾಳ್ಯ ಅಂತ ಸಿಗುತ್ತೆ. ಆ ಸೀಗೆಪಾಳ್ಯದಲ್ಲಿ ಮತ್ತೆ ಬಲಕ್ಕೆ ತಿರುಗಿದ್ರೆ ಈ ಒಂದು ದೇವಸ್ಥಾನಕ್ಕೆ ಆಲ್ರೆಡಿ ಬೋರ್ಡ್ ಹಾಕಿರ್ತಾರೆ, ನಿಮಗೆ ಕಾಣುತ್ತೆ. ಆರಾಮಾಗಿ ಬರ್ಬೋದು. ಹಿಡನ್ ಪ್ಲೇಸ್ ಅಂತಾನೆ ಹೇಳ್ಬೋದು, ಯಾಕಂದ್ರೆ ಜನಸಂದಣಿನೇ ಇಲ್ಲ. ಭಾನುವಾರ ಆಗಿದ್ರು ಕೂಡ 15-20 ಜನ ಇದ್ರೆ ಹೆಚ್ಚಾಯ್ತು. ದಯವಿಟ್ಟು ನೀವು ಯಾರಾದರೂ ಪೇರೆಂಟ್ಸ್ನ ಕರ್ಕೊಂಬರಿದ್ರೆ ದಯವಿಟ್ಟು ಇಲ್ಲಿ ಕರ್ಕೊಂಬನ್ನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇಲ್ಲಿಗೆ ಬಂದ ಮೇಲೆ ಅಕಸ್ಮಾತ್ ಏನಾದ್ರು ಚೆನ್ನಾಗಿಲ್ಲ ಅಂತಂದರೆ ಆಮೇಲೆ ಬಂದು ಕಮೆಂಟ್ ಆಗಿ. ಸಿಕ್ಕಂಥ ವಿಷಯಗಳಲ್ಲಿ ಕೊನೆ ವಿಷಯ ಅಂತಂದರೆ, ಈ ಒಂದು ದೇವಸ್ಥಾನಕ್ಕೆ 16ನೇ ಶತಮಾನದಲ್ಲಿ ಶಿವಪ್ಪ ನಾಯಕ, ನಂತರದಲ್ಲಿ ಮಾಗಡಿ ಕೆಂಪೇಗೌಡರು ಈ ಒಂದು ದೇವಸ್ಥಾನವನ್ನು ಬಲಪಡಿಸಿದ್ರು, ಈ ಒಂದು ದೇವಸ್ಥಾನವನ್ನು ಪ್ರಸಿದ್ಧಿಪಡಿಸಿದ್ರು ಅಂತ. ಮಾಗಡಿ ಕೆಂಪೇಗೌಡರು ಏನಿದ್ದಾರೆ ಅವರು ತಮ್ಮ ನಿಧಿಯಲ್ಲಿ
ಒಂದು ಭಾಗವನ್ನ ಈ ಒಂದು ಬೆಟ್ಟ ಅಂದ್ರೆ ಶಿವಗಂಗೆ ಮತ್ತು ಮುದ್ವೀರೇಶ್ವರ ದೇವಸ್ಥಾನ ಏನಿದೆ ಈ ಒಂದು ವಲಯದಲ್ಲಿ ಇಟ್ಕೊಂಡು ಆಡಳಿತವನ್ನು ನಡೆಸ್ತಾ ಇದ್ರು ಅಂತ ವದಂತಿ ಇದೆ. ಈ ಒಂದು ದೇವಸ್ಥಾನದ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತಿದೆ ಅದನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇತಿಹಾಸ ಇದ್ರೂ ಪರವಾಗಿಲ್ಲ ಅಥವಾ ನಿಮ್ಮ ಅನಿಸಿಕೆ ಇದ್ರೂ ಪರವಾಗಿಲ್ಲ, ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಧನ್ಯವಾದ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ವಿಡಿಯೋ. ದಯವಿಟ್ಟು ಚಾನಲ್ ಅನ್ನ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಇದೇ ತರ ಕಂಟೆಂಟ್ ಗಾಗಿ ನನ್ನ ಫಾಲೋ ಮಾಡ್ಕೊಳ್ಳಿ. ಇದೇ ತರ ಒಳ್ಳೊಳ್ಳೆ ಕಂಟೆಂಟ್ ಅನ್ನ ಕೊಡ್ತೀನಿ. ಅದೇ ತರ ಲೈಕ್ ಕೊಡಿ. ನೆಕ್ಸ್ಟ್ ವಿಡಿಯೋಗಾಗಿ ವೆಯ್ಟ್ ಮಾಡ್ತಾ ಇರಿ.